ಯಶಸ್ಸಿನ ದಾರಿಯಲ್ಲಿ ಬರುವ ಬ್ಲಾಕೇಜ್ ಏನು? ಅಥವಾ ನಾವು ಯಾವುದಾದರೂ ಕೆಲಸ ಮಾಡಬೇಕಂತ ಹೊರಡ್ತೀವಿ, ಸತತವಾಗಿ ಆ ಕೆಲಸದಲ್ಲಿ ಆಸಕ್ತಿನ ಇಟ್ಕೊಳ್ಳೋದು ಹೇಗೆ? ಯಾಕೆಂದರೆ ನಾವೊಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಧ್ಯದಲ್ಲೇ ಕೈ ಬಿಟ್ಬಿಡ್ತೀವಿ, ಮುಗಿಸಲ್ಲ. ಎಲ್ಲರೂ ಸಕ್ಸಸ್ ಅಂತ ಯಾರನ್ನು ನಂಬ್ತಾರಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದುಡ್ಡು ಮಾಡಿದವರನ್ನು. ಆದರೆ ನನ್ನ ಪಾಲಿಗೆ ಸಾವಿನಾಚೆ ತನ್ನನ್ನು ಡಿಸ್ಕವರಿ ಮಾಡ್ಕೊಂಡವನನ್ನು ಒಬ್ಬ ಬುದ್ಧ, ಒಬ್ಬ ಕಬೀರ, ಒಬ್ಬ ರಮಣ ಮಹರ್ಷಿ ಅಂಥವರನ್ನು ನಾನು ಯಶಸ್ವಿ ಅಂತ ಹೇಳ್ತೀನಿ. ನಮ್ಮನ್ನು ನಾವು ಅರಿತರೆ ನಾವೇ ಯಶಸ್ವಿಗಳು. ಸ್ಪಿರಿಚುವಲ್ ವ್ಯಕ್ತಿ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಎಲ್ಲರ ಏಳಿಗೆಯಲ್ಲಿ ಬರುವಂತಹ ಬಾಧೆ ಏನು? ನಾವ್ಯಾಕೆ ಏಳಿಗೆ ಆಗ್ತಾಯಿಲ್ಲ, ಡೆವಲಪ್ಮೆಂಟ್ ಆಗ್ತಾಯಿಲ್ಲ? ಕಾರಣ ಏನಂದರೆ ನಮ್ಮ ಆಸಕ್ತಿ ಯಾವುದೇ ಒಂದು ವಿಷಯದ ಮೇಲೆ ಜಾಸ್ತಿ ದಿವಸ ಇರಲ್ಲ. ಸ್ಟಾರ್ಟ್ ಮಾಡಿ ಸ್ವಲ್ಪ ದಿವಸದಲ್ಲೇ ಬೋರ್ ಆಗಿಬಿಡ್ತೀವಿ. ಬೋರ್ಡಮ್ ಇದೇ ಯಶಸ್ಸಿನ ದಾರಿಯಲ್ಲಿ ಇರುವಂತಹ ಬ್ಲಾಕೇಜ್. ಬೋರ್ಡಮ್, ಒಂದೇ ತರಹ ಕೆಲಸನ ಡೈಲಿ ಮಾಡಬೇಕು ಅನ್ನೋ ಬೋರಿಂಗ್. ಅದಕ್ಕೋಸ್ಕರ ನಾವು ಮೊಬೈಲ್ ಕೈಲಿ ಹಿಡ್ಕೊತೀವಿ, ಟೀ ಕುಡಿಲಿಕ್ಕೆ ಹೋಗ್ತೀವಿ, ಸಿಗರೇಟ್ ಸೇದ್ತೀವಿ, ಡ್ರಿಂಕ್ಸ್ ಮಾಡ್ತೀವಿ. ಒಟ್ಟಾರೆ ಬೋರ್ಡಮ್ಮಿಂದ ತಪ್ಪಿಸ್ಕೊಳಿಕ್ಕೆ ನೋಡ್ತೀವಿ. ಹೊಸ ಬಟ್ಟೆ ತಗೋತೀವಿ, ಒಂದು 4 ದಿವಸ ಬೋರ್ ಆಗ್ತೀವಿ. ಒಂದು ಮೊಬೈಲ್ ತಗೋತೀವಿ, ಒಂದು ವಾರ ಆಸಕ್ತಿ ಹೊರಟೋಗ್ಬಿಡ್ತದೆ. ಒಂದು ಬೈಕ್ ತಗೋತೀವಿ, ಒಂದು ಕಾರ್ ತಗೋತೀವಿ, ಸ್ವಲ್ಪ ದಿವಸ ಉತ್ಸಾಹ, ಆಸಕ್ತಿ, ಆಮೇಲೆ ಬೋರ್ ಆಗಿಬಿಡ್ತೀವಿ. ಒಬ್ಬ ಸ್ಪಿರಿಚುವಲ್ ವ್ಯಕ್ತಿನ, ಆಧ್ಯಾತ್ಮಿಕ ವ್ಯಕ್ತಿಯನ್ನು, ಅವರನ್ನು ಪ್ರೋಗ್ರೆಸ್ ಆಗ್ತಾ ಇದ್ದಾರೋ ಇಲ್ವ ಅಂತ ಚೆಕ್ ಮಾಡೋದು ಸಹ ಈ ಬೋರ್ಡಮ್ ಮುಖಾಂತರನೇ. ಅಂದರೆ ಬೋರ್ ಆಗುವಂತಹ ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಅವರ ಮೈಂಡ್ ಮೆಚುರಿಟಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತದೆ. ಮೈಂಡ್ ಮೆಚುರಿಟಿ ಅಂದರೆ ಪ್ರಬುದ್ಧತೆ. ನೀವೆಲ್ಲೋ ಹೋಗಬೇಕು, ಬಸ್ ಸ್ಟ್ಯಾಂಡಿಗೆ ಹೋಗ್ತೀರಾ, ಬಸ್ ಬರೋದು ಲೇಟ್ ಆಗುತ್ತೆ. ಎಲ್ಲರೂ ಡ್ರೈವರ್ನ, ಕಂಡಕ್ಟರ್ನ, ಬಸ್ನ, ಗೌರ್ಮೆಂಟ್ನ ಎಲ್ಲರನ್ನ ಬೈಕೋತಾ ಇರ್ತಾರೆ. ನೀವೇನಾದರೂ ಸೈಲೆಂಟಾಗಿ ಇರೋ ಸಿಚುವೇಶನ್ನ ಒಪ್ಕೊಂಡು ಸೈಲೆಂಟಾಗಿದ್ದೀರಾ ಅಂದರೆ ಅದು ನಿಮ್ಮ ಮೈಂಡ್ ಮೆಚುರಿಟಿ ತೋರಿಸುತ್ತೆ, ನಿಮ್ಮ ಪ್ರಬುದ್ಧತೆ ತೋರಿಸ್ತದೆ. ಅದೇ ರೀತಿ ನಿಮಗೆ ಯಾವುದೇ ವಿಷಯದಲ್ಲಿ, ಯಾವುದೇ ಕೆಲಸದಲ್ಲಿ ನಿಜವಾದ ಆಸಕ್ತಿ ಬಂತು ಅಂದರೆ ರಿಸಲ್ಟ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಬೋರಿಂಗ್ ಆ್ಯಕ್ಟಿವಿಟಿ ಸಹ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೈಂಡ್ ಮೆಚುರಿಟಿ ಗೊತ್ತಾಗೋದು. ತುಂಬ ಜನ ಬೋರಾಗಿ ಬ್ಯಾಕ್ ಟು ನಾರ್ಮಲ್ ಲೈಫಿಗೆ ಹಿಂದಿರುಗಿಬಿಡ್ತಾರೆ, ಸಕ್ಸಸ್ ಕಡೆ ಹೋಗಲಿಕ್ಕೆ ಹೋಗಲ್ಲ. ನಾವು ಬೋರ್ ಯಾಕೆ ಆಗ್ತೀವಿ ಅಂದರೆ ನಮಗೆ ಎಲ್ಲ ಫಾಸ್ಟಾಗಿ ಆಗಬೇಕು, ಸ್ಪೀಡಾಗಿ ಆಗಬೇಕು. ಇದೇ ಬ್ಲಾಕೇಜು. ಪ್ರಾಣಿ ಬೋರ್ ಆಗಲ್ಲ, ಗಿಡ ಮರ ಬೋರ್ ಆಗಲ್ಲ, ಸಣ್ಣ ಮಕ್ಕಳು ಸಹ ಬೋರ್ ಆಗಲ್ಲ. ನಾವ್ಯಾಕೆ ಬೋರ್ ಆಗ್ತೀವಿ? ನಮ್ಮೊಳಗೆ ಕಂಪ್ಯಾರಿಸನ್ನ ಮೆಮೊರಿ ಇದೆ. ಇದಲ್ಲ ಇನ್ನೇನು. ಸಣ್ಣದೇನಾದರೂ ಮಾಡಿ ನಮ್ಮಲ್ಲಿ ಡೋಪಮಿನ್ ರಿಲೀಸ್ ಆಗಲ್ಲ, ನಮಗೆ ಉತ್ತೇಜನ ಸಿಗಲ್ಲ. ನಾವು ಏನಾದರೂ ತಿನ್ಲಿಕ್ಕೆ ಹೊರಟರು ನಮಗೆ ಸ್ಪೈಸಿ ಬೇಕು, ಉತ್ತೇಜನ ಪದಾರ್ಥ ಬೇಕು. ನಾವೀಗ ಇಲ್ಲಿದ್ದೀವಿ, ಇದಲ್ಲ ಇನ್ನೇನೋ ಬೇಕು. ಅಂದರೆ ಇಮ್ಯಾಜಿನೇಷನ್ ಪ್ರಪಂಚದಲ್ಲಿ ಬದುಕ್ತಾ ಇದ್ದೀವಿ. ವರ್ತಮಾನದಲ್ಲಿ ಏನಿದೆಯೋ ಅದು ಬೇಡ, ಇನ್ನೇನೋ ಬೇಕು. ಹಾಗಾಗಿ ಏನು ಮಾಡ್ತಾ ಇದ್ದೀವೋ ಅದರಲ್ಲಿ ಆಳದಲ್ಲಿ ಇಳಿಲಿಕ್ಕೆ ನಾವು ಹೋಗ್ತಾ ಇಲ್ಲ. ಮಟೀರಿಯಲ್ ವರ್ಲ್ಡ್ ಆಗಿರಲಿ, ಸ್ಪಿರಿಚುವಲ್ ವರ್ಲ್ಡ್ ಆಗಿರಲಿ, ಆಳದಲ್ಲಿ ಇಳಿಬೇಕು, ಕರ್ಮದಲ್ಲಿ ಖುಷಿ ಪಡಬೇಕು. ಕೃಷ್ಣ ಸಹ ಅದನ್ನೇ ಹೇಳ್ತಾರೆ, ಕರ್ಮ ಮಾಡೋ ಫಲ ಚಿಂತೆ ಬಿಡು ಅಂತ. ಅಂದರೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಸಿಗೋದಂತೂ ಗ್ಯಾರಂಟಿನೇ. ಕರ್ಮದಲ್ಲಿ, ವರ್ತಮಾನದಲ್ಲಿ ಖುಷಿ ಪಡಬೇಕು. ಬೋರ್ಡಮಿಂದ ಬಚಾವಾಗಲಿಕ್ಕೆ ನಾವೇನು ಬೇಗ ಬೇಗ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಏನು ಹೊರಡ್ತೀವಲ್ಲ, ಅದು ಬಿಟ್ಟು ಸ್ಪೀಡನ್ನ ತಗ್ಗಿಸಬೇಕು. ಆಧ್ಯಾತ್ಮ ಅನ್ನೋದು ತುಂಬ ನಿಧಾನವಾಗಿ, ಆಳವಾಗಿ ಹೋಗುವ ದಾರಿ. ಸ್ಪಿರಿಚುಯಾಲಿಟಿ ಅಂದರೆ ನಾವು ದೇವರ ಹತ್ರ ಹೋದ್ರೂ ಬೇಡ್ತೀವಿ, ಭಿಕಾರಿ ಥರ. ಕಷ್ಟ ಬಂದರೂ ಬೇಗ ಬೇಗ ದೇವರು ಪರಿಹಾರ ಮಾಡಿಬಿಡಲಿ ಅಂತ ಬಯಸ್ತೀವಿ. ದೇವರನ್ನು ಸಹ ನಾವು ನಮ್ಮ ನೌಕರ ಮಾಡ್ಕೊಳ್ಳಿಕ್ಕೆ ನೋಡ್ತೀವಿ. ಪ್ರಕೃತಿ ವಿರುದ್ಧವಾಗಿ ನಡೆಯಂತ ನಾವು ದೇವರಿಗೆ ಸಜೆಷನ್ ಕೊಡ್ತೀವಿ, ಆಸೆ ತೋರಿಸ್ತೀವಿ. ಅದು ಕೊಡ್ತೀನಿ, ಇದು ಕೊಡ್ತೀನಿ, ಈ ಕೆಲಸ ಮಾಡಿಕೊಡು ಅಂತ ಲಂಚ, ಆಸೆ ತೋರಿಸ್ತೀವಿ. ಅಂದರೆ ನಮ್ಗೆ ಸಮಸ್ಯೆ ಬರಬಾರ್ದು. ನಮಗೆಲ್ಲ ಶಾರ್ಟ್ ಕಟ್ ಬೇಕು, ಬೇಗ ಬೇಗ ಆಗಬೇಕು, ರಿಸಲ್ಟ್ ಬೇಕು. ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನಾವು ಬೋರ್ ಆಗ್ತೀವಿ. ನಾವೇನು ಇಮ್ಯಾಜಿನೇಷನಲ್ಲಿ ಬದುಕ್ತಾ ಇದ್ದೀವಿ, ಅಲ್ಲಿಂದ ವರ್ತಮಾನದಲ್ಲಿ ಬರಬೇಕಾಗ್ತದೆ. ನಮಗೇನು ಈಗೋ ಇದೆ, ಅದನ್ನು ಬದಲಾಯಿಸಿ ಅವೇರ್ನೆಸ್ ತರಬೇಕಾಗ್ತದೆ. ಬೋರ್ಡಮ್ ಮೇಲೆ ಗಮನ ಹರಿಸಿ. ಸ್ಪಿರಿಚುವಲ್ ವ್ಯಕ್ತಿ ಯಾವುದೇ ವಿಷಯದ ಬಗ್ಗೆ ತುಂಬ ಆಳವಾಗಿ ಇಳಿತಾನೆ. ತಾನೆಲ್ಲಿ ತಪ್ಪು ಮಾಡಿದೆ, ಏನು ಸರಿ ಮಾಡ್ಕೋಬೇಕು ಅನ್ನೋದು ನೋಡ್ತಾನೆ. ಮಟೀರಿಯಲ್ ಲೈಫು, ಸ್ಪಿರಿಚುವಲ್ ಲೈಫು ಎರಡು ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ. ಎಲ್ಲ ಸೇರಿದ್ರೆ ಏನೋ ಒಂದು ಆಗ್ತದೆ. ಗ್ಲಾಸ್ ಒಳಗಡೆ ನೀರಿದೆ, ಗ್ಲಾಸ್ ಇಲ್ಲ ಅಂದರೆ ಅದರಲ್ಲಿ ನೀರು ನಿಲ್ಲಿಕ್ಕಾಗಲ್ಲ. ಅದೇ ರೀತಿ ದೇಹದ ಮೇಲೂ ಗಮನ ಹರಿಸಿ, ಆದರೆ ಅತಿ ಆಗಲ್ಲ. ಯಾಕೆಂದರೆ ದೇಹ ನಮಗೆ ಸಿಕ್ಕಿರೋದು ಆತ್ಮದ ಅನುಭವ ಆಗಲಿ ಅಂತ. ನಾವು ದೇಹನೇ ಶೃಂಗಾರ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಮುಖ್ಯ ಕೆಲಸ ಯಾವಾಗ ಆಗೋದಲ್ವ.
ಮೈಂಡ್ನ 2 ಬ್ಲಾಕೇಜ್ ಬೆಸ್ಟ್ ಫಾಸ್ಟ್ ಬೇಗ ಬೇಗ ಆಗಿಬಿಡ್ಬೇಕು, ತುಂಬ ಚೆನ್ನಾಗಿ ಆಗಿಬಿಡ್ಬೇಕು. ಇದ್ರ ಹಿಂದೆ ಹೋದರೆ ನಮಗೆ ಯಶಸ್ಸು ಸಿಗಲ್ಲ. ನಿಧಾನ ಆದರೂ ಸರಿ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ಹೋಗಿ. ಇದೇ ಯಶಸ್ಸಿನ ಸೀಕ್ರೆಟು.